ವೀಕ್ಷಕರೇ, ವೃಷಭ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಆಗಸ್ಟ್ ತಿಂಗಳಲ್ಲಿ ಇರತಕ್ಕಂತಹ ಅನುಕೂಲಕರವಾಗಿರ್ತಕ್ಕಂಥ ಫಲಗಳ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ತಿಳಿಸೋಣ. ಈ ತಿಂಗಳಲ್ಲಿ ನಿಮಗೆ ಈ ತಿಂಗಳ ವಿಶೇಷತೆಗಳು ಏನು ನೋಡಿ. ಶ್ರಾವಣ ಮಾಸ ಹಬ್ಬಗಳ ಮಾಸ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಇರ್ತಕ್ಕಂಥ ಬದಲಾವಣೆಗಳು, ಗ್ರಹಗಳ ಬದಲಾವಣೆಗಳು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೋಡ್ಕೊಳ್ಳೋಣ. 17ನೇ ತಾರೀಕು ಆಗಸ್ಟ್ ಸೂರ್ಯ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ. ಇನ್ನು 21ನೇ ತಾರೀಕಿಗೆ ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಇನ್ನು 30ನೇ ತಾರೀಕಿಗೆ ಬುಧ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ಈ ತಿಂಗಳಲ್ಲಿರುವಂತಹ ಗ್ರಹಗಳ ಬದಲಾವಣೆ ಅಂತ ಹೇಳ್ಬೋದು. ಇನ್ನು 2ನೇ ತಾರೀಕಿಗೆ ಶ್ರಾವಣ ಶನಿವಾರ ಆರಂಭ ಆಗ್ತಕ್ಕಂಥದ್ದು. ಇನ್ನು 5ನೇ ತಾರೀಕು ಮಂಗಳ ಗೌರಿ ವ್ರತ ಆರಂಭ ಆಗ್ತಕ್ಕಂಥದ್ದು ತಿಂಗಳ ಪೂರ್ತಿಯಾಗಿ. ಇನ್ನು 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇರ್ತಕ್ಕಂಥದ್ದು ತುಂಬಾ ವಿಶೇಷಕರವಾಗಿರ್ತಕ್ಕಂಥ ವಿಚಾರ ತಾಯಂದ್ರಿಗೆ. ಇನ್ನು 9ನೇ ತಾರೀಕು ನೂಲ ಹುಣ್ಣಿಮೆ, ರಕ್ಷಾಬಂಧನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು 11ನೇ ತಾರೀಕು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಇರತಕ್ಕಂಥದ್ದು. ಇನ್ನು 16ನೇ ತಾರೀಕು ಕೃಷ್ಣ ಅಷ್ಟಮಿ ಇರತಕ್ಕಂಥದ್ದು. ಇನ್ನು 23 ಬೆನಕನ ಅಮಾವಾಸ್ಯೆ, ಅಂದ್ರೆ ಈ ಶ್ರಾವಣ ಮಾಸ ಮುಗಿದು ಭಾದ್ರಪದ ಮಾಸ ಪ್ರಾರಂಭ ಆಗುವಂಥದ್ದು 23ನೇ ತಾರೀಕಿಗೆ. ಇನ್ನು 26ನೇ ತಾರೀಕಿಗೆ ಸ್ವರ್ಣ ಗೌರಿ ವ್ರತ ಕೂಡ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಈ ತಿಂಗಳ ವಿಶೇಷ ಆಗಿರುವಂಥದ್ದು. ಇನ್ನು ಬಹಳ ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗಿರ್ತಕ್ಕಂಥ ಫಲಗಳ ಬಗ್ಗೆ ನಾವಿಲ್ಲಿ ನೋಡ್ಬೇಕಾಗ್ತದೆ. ವೃಷಭ ರಾಶಿಯವರಿಗೆ ಮಿತ್ರ ರಾಶಿ ಬಂದು ಮಕರ ಮತ್ತು ಕುಂಭ ಆಗಿದೆ. ಶತ್ರು ರಾಶಿ ಬಂದು ಸಿಂಹ, ಧನಸ್ಸು, ಮೀನ ರಾಶಿ ಆಗಿರತಕ್ಕಂಥದ್ದು. ಇನ್ನು ನಿಮ್ಮ ಕೆಲವು ಎಚ್ಚರಿಕೆಗಳನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಬಹಳ ಒಳ್ಳೆ 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 ಫಲಗಳು ನಿಮಗೆ ಈ ತಿಂಗಳಲ್ಲಿ ಇದಾವೆ. ಆದ್ರೆ ಆ ಒಳ್ಳೆ ಫಲಗಳ ಬಗ್ಗೆ ಖಂಡಿತ ವಿಸ್ತೃತವಾಗಿ ತಿಳಿಸ್ಕೊಡ್ತೇನೆ. ಆದ್ರೆ ಎಚ್ಚರಿಕೆ ಏನಿರಬೇಕು, ಈ ತಿಂಗಳಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ಅನುಸರಿಸಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಎನ್ನುವಂತಹ ವಿಚಾರವನ್ನ ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ನೋಡಿ, ಈ ತಿಂಗಳಲ್ಲಿ ಅನವಶ್ಯಕವಾಗಿರ್ತಕ್ಕಂಥ ಪ್ರಯಾಣವನ್ನ ಮಾಡಬಾರದು. ಎಲ್ಲೋ ಒಂದು ಪ್ರಯಾಣವನ್ನ ಅನವಶ್ಯಕವಾಗಿ ಮಾಡ್ತಾ ಇದ್ದೀರಿ, ನಿಮ್ಮ ಮನಸ್ಸಿನ ಸಂತೋಷಕ್ಕಾಗಿ ಮಾಡ್ತಾ ಇದ್ದೀರಿ, ದೂರದ ಪ್ರಯಾಣ ಮಾಡ್ತಾ ಇದ್ದೀರಿ, ಕೆಲಸದ ನಿಮಿತ್ತ ಮಾಡ್ತಾ ಇದ್ರು ಕೂಡ ಲಾಭ ಎಷ್ಟಿದೆ, ಸಮಯ ಎಷ್ಟು ಹೋಗುತ್ತೆ, ಆರೋಗ್ಯದ ಸ್ಥಿತಿಗತಿ ಏನಾಗಬೇಕು, ಇದನ್ನೆಲ್ಲವೂ ನೀವು ಗಮನದಲ್ಲಿ ಇಟ್ಕೊಂಡು ಈ ಕಾರ್ಯಕ್ಕೆ ಕೈ ಹಾಕಬೇಕಾಗತ್ತೆ. ಯಾಕಂತಂದ್ರೆ ಈ ಪ್ರಯಾಣದಿಂದ ಆಗ್ತಕ್ಕಂಥ ಸಮಸ್ಯೆಗಳು ಏನು, ಆರೋಗ್ಯ ನಷ್ಟ ಆಗುವಂಥದ್ದು, ಅಂದ್ರೆ ಆರೋಗ್ಯದ ಮೇಲೆ ಸರಿಯಾಗಿ ಊಟ ಇರಲ್ಲ, ನಿದ್ದೆ ಇರಲ್ಲ, ಆರೋಗ್ಯದ ಮೇಲೆ ಸಹಜವಾದ ಪರಿಣಾಮಗಳು, ಹಣಕಾಸಿನ ಮೇಲೆ ಪರಿಣಾಮಗಳು, ದುಡ್ಡು ನಷ್ಟ, ಸಮಯ ನಷ್ಟ, ಆರೋಗ್ಯ ನಷ್ಟ, ಈ ರೀತಿ ಸಹಜವಾಗಿ ಆಗುವಂತ ಪ್ರಕ್ರಿಯೆ. ಹಾಗಾಗಿ ತೀರಾ ಅವಶ್ಯಕತೆ ಇದೆ ಅಂತಂದ್ರೆ ಖಂಡಿತ ಮಾಡಿ, ದೊಡ್ಡ ಪ್ರಮಾಣದ ಲಾಭ ಇದೆ ಅಂತಂದ್ರೆ ಖಂಡಿತ ಮಾಡಿ. ಆದ್ರೆ ವಿಲಾಸಕ್ಕಾಗಿ, ಸಂತೋಷಕ್ಕಾಗಿ ಅಥವಾ ಪರವಾಗಿಲ್ಲ ಅನ್ನುವಂತ ಮಟ್ಟದಲ್ಲಿರುವಂತ ಪ್ರಯಾಣ, ದೀರ್ಘಕಾಲೀನ ಪ್ರಯಾಣ, ತುಂಬಾ ದುಡ್ಡನ್ನ ಖರ್ಚು ಮಾಡುವಂತ ಪ್ರಯಾಣ ದಯವಿಟ್ಟು ಬೇಡ ಅಂತ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಗಮನಕ್ಕಿರಬೇಕು. ಇನ್ನು ಅನಿರೀಕ್ಷಿತವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಿಮ್ಮ ತ್ಯಾಗ, ನಿಮ್ಮ ಮಮಕಾರ, ನೀವು ಯಾರಿಗೋ ಸಹಾಯ ಮಾಡಿರ್ತೀರಿ, ಅವರಿಂದ ನನಗೆ ಒಂದು ಒಳ್ಳೇದಾಗತ್ತೆ ಅನ್ನುವಂಥ ನಿರೀಕ್ಷೆ ದಯವಿಟ್ಟು ಮಾಡಬೇಡಿ. ಎಲ್ಲರನ್ನೂ ನೀವು ಪ್ರೀತಿಸ್ತೀರಿ, ಎಲ್ಲರನ್ನೂ ಗೌರವಿಸ್ತೀರಿ, ಎಲ್ಲರನ್ನೂ ಇವತ್ತು ಸಮಸ್ಯೆಗಳಿಂದ ಮುಕ್ತರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಿ. ನಿಮ್ಮ ಹತ್ರ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅವರನ್ನ ಇಕ್ಕಟ್ಟಿನಿಂದ ಹೊರಗಡೆ ತರಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅನ್ನುವಂತ ಮನಸ್ಥಿತಿ ಅದು ನಿಮ್ ಮೊದಲಿಂದನೂ ಇದೆ. ಆದ್ರೇನು ನಾನ್ ಕಷ್ಟದಲ್ಲಿದ್ದೀನಿ, ನನಗೆ ಅವರಿಂದ ಸಹಾಯ ಸಿಗಬಹುದೇನೋ ಅನ್ನುವಂತ ನಿರೀಕ್ಷೆ ಮಾಡಬೇಡಿ. ಆ ತರದ ಸಂದರ್ಭಗಳು ತುಂಬಾ ಕಡಿಮೆ. ಹಾಗಾಗಿ ಇದು ಕೂಡ ಒಂದು ಎಚ್ಚರಿಕೆ ರೂಪದಲ್ಲಿರ್ಲಿ. ಯಾಕೆ ಎಚ್ಚರಿಕೆ? ನಿಮ್ಮ ಬಲದ ಮೇಲೆ ನೀವು ಇರಬೇಕು, ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಇರಬೇಕು, ನಿಮ್ಮ ಶಕ್ತಿ ಮೇಲೆ ನೀವು ಅವಲಂಬಿತರಾಗಿರ್ಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನನ್ನ ಕೆಲಸಗಳನ್ನ ಬೇರೆ ಯಾರೋ ಮಾಡ್ತಾರೆ, ನನ್ನ ಕೆಲಸ ಅಣ್ಣ, ತಮ್ಮ, ಬಂಧು, ಬಳಗ, ನೆರೆಹೊರೆಯವರು, ಯಾರೋ ಬೇಕಾದವರು ಮಾಡ್ಕೊಡ್ತಾರೆ ಅನ್ನುವಂತ ದಯವಿಟ್ಟು ನಿರೀಕ್ಷೆಗಳನ್ನು ಇಟ್ಕೋಬೇಡಿ. ಮಾಡಿಕೊಡ್ಬೋದು, ಆದ್ರೆ ನಿಮ್ಮ ಪ್ರಯತ್ನದ ಮೇಲೆ ನಿಮಗೆ ನಂಬಿಕೆ ಇರಲಿ. ಮತ್ತೆ ನಿಮ್ಮ ಪ್ರಯತ್ನದ ಮೇಲೆ ನೀವು ಅವಲಂಬಿತರಾಗಿ ಆ ಕಾರ್ಯವನ್ನು ಮಾಡಿದಾಗ ಆ ಕಾರ್ಯದಲ್ಲಿ ನಿಮಗೆ
ಅನುಕೂಲತೆ ಆಗುತ್ತೆ, ಸಿದ್ಧಿ ಆಗುತ್ತೆ, ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತ ವಿಚಾರವನ್ನ ಮಾಡಬೇಕು. ಅಯ್ಯೋ ನಾನು ಹೆಲ್ಪ್ ಮಾಡಿದೆ, ನನಗೆ ಅವ್ರ ಕಡೆಯಿಂದ ಹೆಲ್ಪ್ ಆಗ್ಲಿಲ್ಲಲ್ಲ ಅಂತ ಹೇಳಿ ಮಾನಸಿಕವಾಗಿ ವ್ಯಥೆಯನ್ನ ಪಡುವಂತಹ ವಿಚಾರವನ್ನ ಮಾಡ್ಲಿಕ್ಕೆ ಹೋಗಬಾರದು. ಇದು ಎಚ್ಚರಿಕೆಗಳು. ಇನ್ನು ಒಳ್ಳೆ ಒಳ್ಳೆ ಫಲಗಳಿದೆ, ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ತುಂಬಾ ಉತ್ಸುಕನಾಗಿದ್ದೇನೆ. ಆ ಒಳ್ಳೆ ಫಲಗಳನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ನೀವು ನೋಡ್ಲೇಬೇಕು. ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರುವಂತದ್ದು. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಒಂದು ತಿಂಗಳಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ಆದಾಯದ ಮೂಲ ದ್ವಿಗುಣ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ನಿಮ್ಮ ಹಣಕಾಸಿನಲ್ಲಿ ಬಹಳಷ್ಟು ಬದಲಾವಣೆಗಳು ಮತ್ತೆ ನಿಮ್ಮ ಹಣಕಾಸಿನ ಮೂಲ ತುಂಬಾ ಚೆನ್ನಾಗಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಆಲೋಚನೆ, ನಿಮ್ಮ ಯೋಚನೆ ತುಂಬಾ ಚೆನ್ನಾಗಿರುತ್ತೆ, ಪ್ರಯತ್ನ ತುಂಬಾ ಚೆನ್ನಾಗಿರುತ್ತೆ. ಆ ಪ್ರಯತ್ನದ ಫಲ ಅದ್ಭುತವಾಗಿರತಕ್ಕಂಥದ್ದು. ಹಾಗಾಗಿ ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಮತ್ತೆ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಬೇಕಾಗತ್ತೆ. ಇನ್ನು ಹೊಸ ಕೆಲಸ, ದೊಡ್ಡ ದೊಡ್ಡ ಯೋಜನೆಗಳಿಂದ ಒಂದು ಒಳ್ಳೆ ಅವಕಾಶಗಳು ನಿಮಗೆ ದೊರೆಯುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆದ್ರೆ ಪ್ರತಿಸ್ಪರ್ಧಿಗಳಿಂದ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ಆ ಕಾಂಪಿಟೇಷನ್ಗಳ ಬಗ್ಗೆ ನೀವು ಗಮನವನ್ನ ಹರಿಸಬೇಕು. ಅದನ್ನ ಹರಿಸಿದ್ದೇ ಆಯ್ತು ಅಂತಂದ್ರೆ ನೀವು ಮಾಡುವಂತ ಕಾರ್ಯದಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಕಾಣುವಂತಹ ಸನ್ನಿವೇಶಗಳು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಇನ್ನು ನಿಮ್ಮ ಪ್ರತಿಭೆಗೆ, ಪ್ರಶಂಸೆಗಳಿಗೆ ಹಲವು ಲಾಭಗಳು ಸಿಗ್ತವೆ. ಪ್ರಶಂಸೆ ಆಗುತ್ತೆ. ನೀವೇನು ಕಷ್ಟಪಟ್ಟು ಮಾಡಿರ್ತೀರಲ್ಲ, ಅದಕ್ಕೆ ಒಂದು ಪ್ರತಿಫಲದ ರೂಪದಲ್ಲಿ ಏನೇ ಒಂದು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ನಿಮ್ಗೊಂದು ಗೌರವ ಇರುತ್ತೆ, ಒಂದು ರೆಸ್ಪಾನ್ಸ್ ಸಿಗುತ್ತೆ ಜನಗಳಿಂದ. ನಿಮಗೆ ಕೀರ್ತಿ, ಆದರ, ಪ್ರಶಸ್ತಿ, ಸನ್ಮಾನಗಳಿಗೆ ಪಾತ್ರವಾಗುವಂಥದ್ದು ನಿಮ್ಮ ಮಟ್ಟಕ್ಕೆ. ಇನ್ನು ಈ ತಿಂಗಳಾಂತ್ಯದಲ್ಲಿ ಅಧಿಕ ಲಾಭಗಳನ್ನ ಇಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಲಾಭಗಳಾಗುವಂತ ಸನ್ನಿವೇಶಗಳಿದೆ. ಇಂದು ಈ ಶತ್ರು ನಿಗ್ರಹ ಆಗುತ್ತೆ. ವೈರಿಗಳು, ಶತ್ರುಗಳು ಸ್ವಲ್ಪ ಸೈಲೆಂಟ್ ಆಗ್ತಾರೆ. ಅದು ನಿಮಗೆ ಇಲ್ಲಿ ತುಂಬಾ ಬೆನಿಫಿಟ್ ಆಗುತ್ತೆ. ಈ ತಿಂಗಳ ಕೊನೆಯಲ್ಲಿ ಅದು ನಿಮಗೆ ಲಾಭವನ್ನ ತಂದು ಕೊಡುತ್ತೆ. ವ್ಯವಹಾರದಲ್ಲಿ ಯಶಸ್ಸು, ಈ ತಿಂಗಳಲ್ಲಿ ಮಾಡುವಂತ ಕೆಲಸಗಳಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಲಾಭಗಳು ನಿರೀಕ್ಷೆ ಮಾಡಬಹುದು. ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ನಿಧಾನವಾಗಿ ತೆಗೆದುಕೊಳ್ಬೇಕು. ಆತುರದ ನಿರ್ಣಯ ಬೇಡ. ಅಯ್ಯೋ ಲಾಭ ಇದೆ ತುಂಬಾ ಅಂತ ತಿಳ್ಕೊಂಡು ನಿಂತಲ್ಲೇ ನಿರ್ಧಾರವನ್ನು ತೆಗೆದುಕೊಂಡು ಬಿಡಬಾರದು. ಅದರ ಬಗ್ಗೆ ಪೂರ್ವ ಪರ ಸಾಧಕ ಬಾಧಕ ಯೋಚನೆಯನ್ನ ಮಾಡಿ ಅದನ್ನ ನಿರ್ಧಾರ ತಗೊಂಡ್ರೆ ಬಹಳಷ್ಟು ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ. ಇನ್ನು ಆತ್ಮರಿಂದ
ವಂಚನೆ ಆಗುವಂತ ಪ್ರಸಂಗಗಳು. ನಿಮ್ಗೆ ಬೇಕಾದವರು, ನಿಮ್ಗೆ ಹತ್ರ ಇದ್ದವರು, ನಿಮ್ ಬಗ್ಗೆ ಬಹಳ ತಿಳಿದವರು ಸ್ವಲ್ಪ ನಿಮಗೇನಾಗತ್ತೆ ನಂಬಿಸಿ ಮೋಸ ಮಾಡೋದು, ಅಥವಾ ಅವರಿಗೆ ನಿಮ್ಮನ್ನು ಉಪಯೋಗಿಸ್ಕೊಳ್ಳೋದು, ಈ ತರ ಸಾಧ್ಯತೆಗಳು ಇರ್ತವೆ. ಈ ತರದ್ದೇನು ನಿಮ್ಗೇನು ಹೊಸ ಅನುಭವ ಅಲ್ಲ, ಬಹಳ ಹಳೆ ಅನುಭವ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅನ್ನುವಂಥದ್ದು. ಸ್ವಲ್ಪ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹವನ್ನ ಕಂಡು ಬರುವಂಥದ್ದು. ನೀವು ಚಟುವಟಿಕೆಯಿಂದ ಇರ್ತೀರಿ, ಕಾರ್ಯಪ್ರವೃತ್ತರಾಗಿರ್ತೀರಿ, ಬಹಳ ಆಕ್ಟಿವ್ ಆಗಿರ್ತೀರಿ. ಇನ್ನು ನಿಮ್ಮ ಚಟುವಟಿಕೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಕಂಡು ಬರುವಂಥದ್ದು. ಕೆಲವೊಂದು ಬದಲಾವಣೆಗಳನ್ನು ತೆಗೆದುಕೊಂಡು ಬಂದು ಅದನ್ನ ದೊಡ್ಡ ಮಟ್ಟಕ್ಕೆ ಒಯ್ಯುವಂತಹ ಪ್ರಯತ್ನಗಳನ್ನು ಮಾಡುವಂಥದ್ದು ಇದೆಯಲ್ಲ, ಅದು ತುಂಬಾ ಒಳ್ಳೆ ಫಲ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಮಾನಸಿಕವಾಗಿ ಕುಗ್ಗಬಾರದು. ಎಂತಹ ಕಷ್ಟ ಬರಲಿ, ಎಂತಹ ನೋವು ಬರಲಿ, ಕಾನ್ಫಿಡೆನ್ಸ್ ಆಗಿ ಇರುವಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಸ್ವಲ್ಪ ಈ ತೀರ್ಥ ಕ್ಷೇತ್ರ ದರ್ಶನದಿಂದ ನೆಮ್ಮದಿ ಸಿಗುತ್ತೆ, ಗುರುಗಳ ದರ್ಶನದಿಂದ ನೆಮ್ಮದಿ ಸಿಗುತ್ತೆ, ಹಿರಿಯರ ಮಾರ್ಗದರ್ಶನದಿಂದ ನಿಮಗೊಂದಿಷ್ಟು ನೆಮ್ಮದಿ ಸಿಗುವಂಥದ್ದು. ಅದರಿಂದ ಮಾನಸಿಕವಾಗಿ ಮಾಡುವಂತ ಕಾರ್ಯಗಳಲ್ಲಿ ಲಾಭ ಆಗುತ್ತೆ. ಇನ್ನು ತಿಂಗಳ ಮಧ್ಯದಲ್ಲಿ ಗಣ್ಯ ವ್ಯಕ್ತಿಗಳ, ಮುಖ್ಯವಾಗಿರತಕ್ಕಂಥ ವ್ಯಕ್ತಿಗಳ ಭೇಟಿ ಆಗುವಂಥದ್ದು, ಅದರಿಂದ ಲಾಭ ಮತ್ತು ಯಶಸ್ಸನ್ನ ಸಹಜವಾಗಿ ತಂದುಕೊಡುವಂತಹ ಸಾಧ್ಯತೆಗಳು ಇದೆ. ಇನ್ನು ಹೊಸ ವಸ್ತುಗಳನ್ನ ಖರೀದಿ ಮಾಡುವಂತ ಸಾಧ್ಯತೆಗಳಿದೆ. ನಿಮ್ಗೆ ಸೈಟು, ಮನೆನೋ, ಹೊಲನೋ, ಆಭರಣಗಳು, ಸ್ಥಿರಾಸ್ತಿನೋ, ಚರಾಸ್ತಿನೋ, ಏನೋ ಒಂದು ಮುಖ್ಯವಾಗಿರತಕ್ಕಂಥ ವಸ್ತುಗಳನ್ನ, ಆಸ್ತಿಯನ್ನ ಖರೀದಿ ಮಾಡುವಂತ ಸನ್ನಿವೇಶಗಳು ಕಂಡು ಬರುವಂಥದ್ದು. ಮಾಡುವಾಗ ಎಚ್ಚರದಿಂದ ಇರಬೇಕು. ವ್ಯವಹಾರ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಕೊಡುಕೊಳ್ಳುವಿಕೆಯಲ್ಲಿ ಗಮನ ಹರಿಸಿದ್ರೆ ಖಂಡಿತ ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ. ಇನ್ನು ಈ ತಿಂಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಸರಿ ಮಾಡಿಕೊಂಡು ಹೊಸ ಒಂದು ಹಂತಕ್ಕೆ ಹೋಗುವಂತ ಒಂದು ಸನ್ನಿವೇಶ ಇದೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿದೆ. ಈ ಎಲ್ಲ ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಕೊಂಡು ಫಾಲೋ ಮಾಡಿದ್ರೆ. ಆದ್ರೆ ಈ ಎಲ್ಲ ಕೆಲ ಎಚ್ಚರಿಕೆಗಳು ಅಥವಾ ಸಂಕಷ್ಟಗಳಿಗೆ ಪರಿಹಾರ ಬೇಡವಾ? ಖಂಡಿತ ಪರಿಹಾರ ಬೇಕೇ ಬೇಕು. ಆ ಪರಿಹಾರಗಳ ಬಗ್ಗೆ ತಿಳಿಸೋಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಈ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಪರಿಹಾರವನ್ನು ನೋಡೋಣ. ನೋಡಿ, ಈ ತಿಂಗಳಲ್ಲಿ ಪರಿಹಾರ, ವೃಷಭ ರಾಶಿಯವರು ಪರಿಹಾರ ಅಂತಂದ್ರೆ ಶ್ರೀ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ಅದ್ಭುತವಾದ ಫಲಗಳು ಸಿಗುತ್ತೆ. ಶ್ರೀ ಮಹಾಲಕ್ಷ್ಮಿ ಪೂಜೆ ಮಾಡಿ, ಆರಾಧನೆ ಮಾಡಿ, ಜೊತೆಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು ಖಂಡಿತವಾಗ್ಲೂ ಇದರಿಂದ ನಿಮ್ಮ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಶ್ರದ್ಧಾ ಮನಸ್ಪೂರ್ವಕವಾಗಿ ಈ ಕಾರ್ಯವನ್ನು ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.